ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಸಿಂಧು ಅಂತ, ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿನಿ, GKVK ಓದ್ತಿರೋದು. ಸರ್, ಮೊದಲನೇದಾಗಿ ನಿಮ್ಗೆ ಕಂಗ್ರ್ಯಾಚುಲೇಷನ್ ನಮ್ಮ GKVK ತಂಡದಿಂದ ಥ್ಯಾಂಕ್ ಯು ಮೇಡಮ್. ರೈತ ರತ್ನ ಕಾರ್ಯಕ್ರಮಕ್ಕೆ ಸೆಲೆಕ್ಟ್ ಆಗಿದ್ದಕ್ಕೆ. ನಮಗೆ ನಾರ್ಮಲ್ ಆಗಿ ಒಂದು ಜನರಲ್ ಕ್ವೆಶನ್ಸ್ ಇದೆ ಸರ್, ನಿಮ್ಗೆ ಕೇಳಬೇಕಂತ. ಕೇಳಿ ಮೇಡಮ್. ನೀವು ಹಂದಿ ಸಾಕಾಣಿಕೆ ಬಗ್ಗೆ ತುಂಬ ವಿಷಯ ಹೇಳಿದ್ರಿ, ಹಂಚ್ಕೊಂಡ್ರಿ. ಅದರಲ್ಲಿ ಯಾವ ತಳಿ ನೀವು ಸಾಕ್ತೀರಾ ಅಂತ ನಮ್ಗೆ ಮಾಹಿತಿ ಬೇಕಾಗಿತ್ತು. ಯಾರ್ಕ್ಷೈರ್ ಇದೆ, ಲ್ಯಾಂಡ್ರಸ್ ಇದೆ, ಡೂರಾಕ್ ಇದೆ. ಈಗ ಏನು ನಮ್ಮದಲ್ಲಿ ನಮ್ಮ ರಾಜ್ಯಕ್ಕೆ ನಮ್ಮ ಹೊಂದಾಣಿಕೆ ಆಗೋಂಥ ಎಲ್ಲ ತಳಿಗಳು ನಾವು ಸಾಕಾಣಿಕೆ ಮಾಡ್ತಾಯಿದ್ದೀವಿ ಮೇಡಮ್. ಹಾಗೆ ನಮ್ಮ ರಘುಪ್ರಸಾದ್ ಸರ್ ಸ್ವಚ್ಛತೆ ಬಗ್ಗೆ ಮಾತಾಡ್ತಿದ್ರು. ಹಾಗೆ ರೋಗ ನಿರೋಧಕ ಶಕ್ತಿ ಬಗ್ಗೆನೂ ನಾವು ಮಾತಾಡಬೇಕು. ಮೊದಲನೇದಾಗಿ ಏನೆಲ್ಲ ವ್ಯಾಕ್ಸಿನೇಷನ್ಸ್ ಹಾಕ್ಸ್ತೀರಾ ಮತ್ತು ರೋಗಗಳನ್ನು ಹೇಗೆ ತಡೆಗಟ್ತೀರಾ ಸರ್? ಸರ್, FMD ವ್ಯಾಕ್ಸಿನ್ ಮಾಡ್ತಾಯಿದ್ದೀವಿ, HS ಮಾಡ್ತೀವಿ, ಸೋನ್ ಫೀವರ್ ಮಾಡ್ತೀವಿ. ಈಗ ಕ್ಲಾಸಿಕಲ್ ಸೋನ್ ಫೀವರ್ 4 ವ್ಯಾಕ್ಸಿನ್ ಬರುತ್ತೆ, 3 ತಿಂಗಳ ಅಂತರದಲ್ಲಿ ನಾವು ಮಾಡ್ತೀವಿ. ಸರ್, ನೀವು ಹೇಳಿದ್ರಿ ಸಂಸ್ಕರಣಾ ಘಟಕದ ಬಗ್ಗೆ ಲಾಸ್ ಆಗಿದೆ ಅಂತ. ಫ್ಯೂಚರಲ್ಲಿ ಏನಾದರೂ ಪ್ಲ್ಯಾನ್ಸ್ ಇದೆನಾ? ಯಾಕಂದರೆ ನಿಮ್ಮ ಜೊತೆ FPOಗಳಿರ್ತಾರೆ ಮತ್ತು ಪ್ರಗತಿಪರ ರೈತರು ಇರ್ತಾರೆ. ಅವ್ರನ್ನ ಒಗ್ಗೂಡಿಸಿ ನೀವೇನಾದರೂ ಮುಂದೆ ಈ ಥರ ಫ್ಯೂಚರ್ ಪ್ಲ್ಯಾನ್ ಮಾಡ್ಬೋದಾ, ಸ್ವಂತವಾಗಿ ಸಂಸ್ಕರಣಾ ಘಟಕ ಶುರು ಮಾಡೋದಕ್ಕೆ? ಮುಂದಿನ ದಿನಗಳಲ್ಲಿ ಏನಾಗ್ತದೆ, ಈಗ ನಾವು 120 kg ಏನು ಮಾರಾಟ ಮಾಡ್ತಿದ್ದೀವಿ, ಒಂದು 70 kg 60 kg ಆ ಹಂತದಲ್ಲಿ ಮಾರಾಟ ಮಾಡಿದ್ರೆ ಬೇಡಿಕೆ ಆಗ್ಬೋದು ಅಂತ ಕೂಡ ಒಂದು ಯೋಚನೆ ಇದೆ ಮೇಡಮ್ ಅವರೇ ಮುಂದಿನ ದಿನಗಳಲ್ಲಿ. ಇವಾಗ ನಾವೇ ಯೂತ್ಸ್ನ ನೋಡ್ತೀವಿ, ತುಂಬ ಎಲ್ಲರೂ IT ಸೆಕ್ಟರಲ್ಲೇ ಹೋಗಬೇಕು, ಇಲ್ಲ ಖಾಸಗಿ ಕ್ಷೇತ್ರಗಳಲ್ಲಿ ಹೋಗಬೇಕು, ಇಲ್ಲ ಗೌರ್ಮೆಂಟ್ ಆಫೀಸರ್ಸ್ ಆಗಬೇಕು ಅಂತೆಲ್ಲ ಯೋಚನೆ ಮಾಡ್ತಿರ್ತಾರೆ. ಇವಾಗ ನಿಮ್ಮ ಮುಖಾಂತರ ಏನು ಪ್ರೇರಣೆ ಕೊಡ್ಬೋದು ನೀವು ಯೂತ್ಸ್ಗೆ, ಈಗಿರೋ ಯೂತ್ಸ್ಗೆ? ಹಂದಿ ಸಾಕಾಣಿಕೆ ಮಾಡ್ಬೋದು, ಆದಾಯ ಸ್ವಲ್ಪ ಕಡಿಮೆ ಇದೆ ಅಷ್ಟೇ. ಈಗ ಯಾವತ್ತೂ ಇದೇ ಥರ ಇರೋಲ್ಲ ಅನ್ನೋ ನಂಬಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಬೋದು. ಅದು ನಮ್ಮಲ್ಲಿ ಏನಿಲ್ಲ, ನಮ್ಗೆ ಗೊತ್ತಿಲ್ಲ ಆ ವಿಚಾರ. ನೋಡೋಣ ಮೇಡಮ್, ಆಗಲಿ.